ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕುಬೇರ ಯಂತ್ರವನ್ನು ನಿಮಗೆ ಬರೆದು ತೋರಿಸೋಣ ಅಂದ್ಕೊಂಡಿದ್ದೀನಿ. ಈ ಕುಬೇರ ಯಂತ್ರ ಧನಾಕರ್ಷಣೆ ಮತ್ತು ಐಶ್ವರ್ಯ, ಸಂಪತ್ತು, ಶಕ್ತಿಯುತವಾದ ಯಂತ್ರ ಅಂತ ಹೇಳ್ಬೋದು. ಇದನ್ನು ಕುಬೇರ ಯಂತ್ರ ಅಂತಲೂ ನಾವು ಕರಿತೀವಿ. ಈ ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ, ಧನ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ಒಂದು ಧನಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅವತ್ತು ಈ ಒಂದು ಯಂತ್ರವನ್ನು ಪೂಜೆ ಮಾಡೋದ್ರಿಂದ ಸಕಲೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ದಿನ ಹೇಗೆ ಆ ಒಂದು ಯಂತ್ರವನ್ನು ಬರೆಯೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಅದು ಅಕ್ಕಿ ಹಿಟ್ಟಲ್ಲಿ ಬರೆಯೋ ಅಂಥದ್ದು. ಅದನ್ನು ಹೇಳಿ ನಿಮಗೆ ವಿವರಣೆ ನಾನು ಕೊಡ್ತೀನಿ. ಕುಬೇರ ಯಂತ್ರವು ದೇವಿ ಕುಬೇರ ದೇವಿ, ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆಯನ್ನು ಸೆಳೆಯುತ್ತದೆ. ಇದು ಮನೆಯ ಅಥವಾ ವ್ಯವಹಾರದ ಸ್ಥಳದಲ್ಲಿ ಹಣದ ಸ್ಥಿರತೆ, ಸಮೃದ್ಧಿ ಮತ್ತು ಆರ್ಥಿಕ ಪ್ರಗತಿಯನ್ನು ತರಲು ಸಹಾಯ ಮಾಡುತ್ತದೆ. ಶುಕ್ರವಾರ ಅಥವಾ ಪೂರ್ಣಿಮೆ ದಿನ ಅತ್ಯುತ್ತಮ ಇದನ್ನು ಯಂತ್ರವನ್ನು ರಚಿಸುವುದು. ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕ್ಯಾಶ್ ಬಾಕ್ಸ್ ಅಥವಾ ಪೂಜಾ ಕೋಣೆಯಲ್ಲಿ ಆಫೀಸ್ ಟೇಬಲ್ ಮೇಲೆ ಇರಿಸಬಹುದು. ಇದನ್ನು ಶುದ್ಧೀಕರಣ ಮಾಡೋದು ಗೋಮೂತ್ರ, ಗಂಗಾಜಲ ಅಥವಾ ಚಂದನ ನೀರಿನಿಂದ ಶುದ್ಧೀಕರಣ ಮಾಡಬೇಕಾಗುತ್ತೆ. ತುಳಸಿ ಅಥವಾ ಕರ್ಪೂರದ ದೀಪ ಹಚ್ಚಬೇಕಾಗುತ್ತೆ. ಈ ಒಂದು ಯಂತ್ರವನ್ನು ಬರಿಬೇಕಾದ್ರೆ 3 ಲೈನ್ಸ್ ಹಾಕಿ ನಂತರ 9 ಬಾಕ್ಸಲ್ಲಿ ನಾನು ಹಿಂದೆ ಏನು ಚಿತ್ರ ಕೊಟ್ಟಿದ್ದೀನೋ ಅದೇ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ. ಬರ್ತಿದ ನಂತರ ಅದಕ್ಕೆ ಪೂಜೆ ಮಾಡಿ ನೀವು ಓಂ ಶ್ರೀಂ ಹೀಂ ಕ್ಲೀಂ ಶ್ರೀಂ ಶಿವಾಯ ನಮಃ ಅಥವಾ ಕುಬೇರಾಯ ನಮಃ ಅಂತ 108 ಬಾರಿ ಜಪಿಸಬೇಕಾಗುತ್ತೆ. ನಂತರ ಹೂವು, ಅಕ್ಷತೆ, ಹಣ್ಣು ಅರ್ಪಿಸಬೇಕಾಗುತ್ತೆ. ಈ ಕುಬೇರ ಯಂತ್ರದಿಂದ ಏನು ಫಲ ಸಿಗುತ್ತೆ ಅಂತ ಹೇಳೋದಾದರೆ, ಧನ ಪ್ರವಾಹ ಹೆಚ್ಚಾಗುತ್ತೆ, ವ್ಯವಹಾರದಲ್ಲಿ ಲಾಭ, ಸಾಲದಿಂದ ಮುಕ್ತಿ, ಕುಟುಂಬದಲ್ಲಿ ಶಾಂತಿ ಮತ್ತು ಐಶ್ವರ್ಯ ಸಿಗುತ್ತದೆ. ಯಂತ್ರವನ್ನು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು. ಇದನ್ನು ಹೆಚ್ಚು ಜನರಿಗೆ ತೋರಿಸಬಾರದು. ಈ ಯಂತ್ರದ ಶಕ್ತಿ ಹೋಗುತ್ತದೆ ಅಂತ ನಂಬಿಕೆ ಇದೆ. ಈ ಕುಬೇರ ಯಂತ್ರವನ್ನು ಬರೆಯೋದು ಅಷ್ಟು ಸುಲಭ ಏನಲ್ಲ. ಕುಬೇರ ಯಂತ್ರವು ಬಹಳ ಶಕ್ತಿಯುತ ಹಾಗೂ ಶ್ರದ್ಧೆಯ ಕೆಲಸ. ಕುಬೇರ ಯಂತ್ರ ಬರೆಯುವಾಗ ವಿಧಾನ: ಶುಭ ದಿನ ಮತ್ತು ಸಮಯ: ಶುಕ್ರವಾರ, ಪೂರ್ಣಿಮೆ ಅಥವಾ ದೀಪಾವಳಿ ದಿನ ಅತ್ಯುತ್ತಮ. ಬೆಳಗ್ಗೆ 6ರಿಂದ 8ರ ಮಧ್ಯೆ ಅಥವಾ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬರೆಯಬಹುದು. ಬರೆಯಲು ಬೇಕಾಗುವ ವಸ್ತುಗಳು: ಹಳದಿ ಬಣ್ಣ ಕಾಗದ ಅಥವಾ ತಾಮ್ರದ ತಟ್ಟೆ, ಕೆಂಪು ಸಿಂಧೂರ, ಅಷ್ಟಗಂಧ ಅಥವಾ ಹಳದಿ ಚಂದನ, ಬಿಲ್ವಪತ್ರೆ ಅಥವಾ ನಾರಾಯಣದ ಎಲೆ, ಪೆನ್ನು ಬಳಕೆ ಮತ್ತು ತುಳಸಿ ಅಥವಾ ಕರ್ಪೂರದ ಕಡ್ಡಿ ಬಳಸಬಹುದು. ಈ ಯಂತ್ರವನ್ನು ಬರೆದು ನಾನು ಏನು ಹೇಳಿದ್ದೀನಿ ಆ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಮನೆಯಲ್ಲಿ ತುಂಬಾ ಒಂದು ಧನಾಕರ್ಷಣೆ ಆಗುತ್ತದೆ ಅಂತ ಹೇಳ್ಬೋದು. ಈ ಕುಬೇರ ಯಂತ್ರದಲ್ಲಿ ಹಲವಾರು ಯಂತ್ರಗಳಿವೆ. ವಿಭಿನ್ನ ಶೈಲಿಯಾದರೂ ಅದು ಒಂದೇ ಗುರಿಯನ್ನು ಸಾಧ್ಬೋದು. ಅಂದರೆ ವಿಭಿನ್ನ ರೀತಿಯಾದರೂ ಗುರಿ ಒಂದೇ ಇರುತ್ತೆ: ಧನ, ಐಶ್ವರ್ಯ ಮತ್ತು ಸ್ಥಿರತೆ. ಅಂದರೆ ನೀವು ಈ ಕುಬೇರ ಯಂತ್ರದಲ್ಲಿ ಶ್ರೀ ಕುಬೇರ ಯಂತ್ರ, ಲಕ್ಷ್ಮೀ ಕುಬೇರ ಯಂತ್ರ, ಅಷ್ಟಲಕ್ಷ್ಮಿ ಕುಬೇರ ಯಂತ್ರ, ತಾಮ್ರ ಅಥವಾ ಚಿನ್ನದ ಫಲಕ ಕುಬೇರ ಯಂತ್ರ ನೀವು ಕಾಣಬಹುದು. ಈ ಯಂತ್ರದ ಗುರಿ ಒಂದೇ ಆಗಿರೋದ್ರಿಂದ ವಿಭಿನ್ನ ವಿನ್ಯಾಸಗಳಿರ್ಬೋದು, ಗುರಿ ಒಂದೇ ಇರುತ್ತೆ. ಹಾಗಾಗಿ ಈ ಒಂದು ಕುಬೇರ ಯಂತ್ರವನ್ನು ಪೂಜೆ ಮಾಡಿ, ಈ ಸತಿ ಧನಲಕ್ಷ್ಮಿ ಹಬ್ಬದಲ್ಲಿ ಖಂಡಿತ ಇದನ್ನು ಪೂಜೆ ಮಾಡಿ ಒಳ್ಳೆ ಫಲನೇ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನಗೆ ಒಂದು ಕಾಮೆಂಟ್ ಮುಖಾಂತರ ಉತ್ತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.